Welcome students and welcome for another class of demand and another class of economics where we are studying about elasticity of demand. And we are having last two topics, that is elasticity and expenditure, and a very small topic on the rectangular hyperbola that we will cover in today's class. So we have been studying about elasticity. ಈ ಕಳೆದ ಕ್ಲಾಸ್ ನಲ್ಲಿ ಇಲಾಸ್ಟಿಸಿಟಿ ಬಗ್ಗೆ ತುಂಬಾ ನಾವು ಓದಿದ್ದೇವೆ. ಇದೊಂದು ಕೊನೆಯ ಟಾಪಿಕ್. ಅದು ಟಾಪಿಕ್ ಏನಂದ್ರೆ ಇಲಾಸ್ಟಿಸಿಟಿ ಅಂಡ್ ಎಕ್ಸ್ಪೆಂಡಿಚರ್. So we are going to study about these two simple topics. So first one, students, let us remember about elasticity. As I've told you, elasticity refers to how demand changes when there is change in price. Demand ಹೇಗೆ ಚೇಂಜ್ ಆಗುತ್ತದೆ, ಬದಲಾಗುತ್ತದೆ. ಪ್ರೈಸ್ ಚೇಂಜ್ ಆದಾಗ ಡಿಮಾಂಡ್ ಯಾವ ಹಂತಕ್ಕೆ ಎಷ್ಟು ಚೇಂಜ್ ಆಗುತ್ತದೆ ಎಂಬುದನ್ನು ಇಲಾಸ್ಟಿಸಿಟಿಯಲ್ಲಿ ನಾವು ಕಲಿತೇವೆ. ಎರಡನೇದು ಪದ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು. ಇಟ್ ಈಸ್ ಎಕ್ಸ್ಪೆನ್ಸಸ್. ಸೊ ಇನ್ ಎಕ್ಸ್ಪೆಂಡಿಚರ್ we are studying what is the expense, how does the expense of the people change. Price change ಆದಾಗ ಡಿಮಾಂಡ್ ಚೇಂಜ್ ಆಗುತ್ತದೆ. ಹೀಗಿರುವಾಗ ಜನರ ಖರ್ಚು ಯಾವ ರೀತಿಯಲ್ಲಿ ಬದಲಾಗುತ್ತದೆ ಎಂಬುದನ್ನು ನಾವು ಈ ಟಾಪಿಕ್ ಎಕ್ಸ್ಪೆಂಡಿಚರ್ ಅಲ್ಲಿ ಕಲಿತೇವೆ. Okay students, so expenditure, first point students, let us remember expenditure. In expenditure, by expenditure we mean quantity demanded. ಎಷ್ಟು ಕ್ವಾಂಟಿಟಿ ಒಬ್ಬ ಕನ್ಸ್ಯೂಮರ್ ಡಿಮಾಂಡ್ ಮಾಡ್ತಾರೆ ಅಂದ್ರೆ ಎಷ್ಟು ಸಂಖ್ಯೆಯಲ್ಲಿ ಅವರು ಡಿಮಾಂಡ್ ಮಾಡ್ತಾರೆ. ಕ್ವಾಂಟಿಟಿ ಡಿಮಾಂಡೆಡ್ ಇಂಟು ಪ್ರೈಸ್ ಪರ್ ಯೂನಿಟ್. ಪ್ರೈಸ್ ಪರ್ ಯೂನಿಟ್ ಅಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್. ಈಗ ಉದಾಹರಣೆಗೆ ಲೆಟ್ ಅಸ್ ಕೀಪ್ ಒನ್ ಎಕ್ಸಾಂಪಲ್ ಕೋಕೋನಟ್ಸ್. ಈ ತೆಂಗಿನಕಾಯಿಯನ್ನ ಕ್ವಾಂಟಿಟಿ ಡಿಮಾಂಡೆಡ್, ಲೆಟ್ಸ್ ಸೇ ಕ್ವಾಂಟಿಟಿ 10 ತೆಂಗಿನಕಾಯಿನ ಡಿಮಾಂಡ್ ಮಾಡ್ತಾರೆ. ಒಂದು ತೆಂಗಿನಕಾಯಿಗೆ 25 ರೂಪಾಯಿ ಆದ್ರೆ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು? 250 ರೂಪಾಯಿ ಆಯ್ತು. ಓಕೆ, 250. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೆಂಡಿಚರ್. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಕ್ವಾಂಟಿಟಿ ಇಂಟು ಪ್ರೈಸ್ ಪರ್ ಯೂನಿಟ್. ಪ್ರೈಸ್ ಪರ್ ಯೂನಿಟ್. This will give us the expenditure. Okay, so let us look at the first point, expenditure. Expenditure refers to quantity demanded multiplied by price. As I have told you, formula vanna ee reeti helteve, quantity demanded into price per unit. Now students, we know demand. Iga demand matte demand, we have studied about demand function. Demand function we have studied. In the demand function, we have studied that when the price increases, demand decreases. When the price increases, quantity demanded decreases. That means there is an inverse relationship between price and demand. Inverse andre ಒಂದು ಜಾಸ್ತಿ ಆದಾಗ, ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗುತ್ತದೆ. ಪ್ರೈಸ್ ಬೆಲೆ ಕಡಿಮೆ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಜಾಸ್ತಿ ಆಗುವುದು. ಇದಕ್ಕೆ ಇನ್ವರ್ಸ್ ರಿಲೇಶನ್ಶಿಪ್ ಅಂತ ಹೇಳ್ತೇವೆ. ಸೊ ಹಿಯರ್ ವಿ ಸ್ಟಡಿ when the price of the goods changes, the demand for the goods also changes. When the price change ಆದಾಗ ಡಿಮಾಂಡ್ ಕೂಡ ಚೇಂಜ್ ಆಗುತ್ತದೆ. The price of the goods and the demand are inversely related to each other. Inverse relationship ಅಂತ ಹೇಳಿದ್ದೇನೆ. ಇನ್ವರ್ಸ್ ಅಂದ್ರೆ ಆಪೋಸಿಟ್. ಒಂದು ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗುವುದು, ಕ್ವಾಂಟಿಟಿ ಪ್ರೈಸ್ ಕಡಿಮೆ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಜಾಸ್ತಿ ಆಗುವುದು. ಸೊ ಇದು ಪಾಯಿಂಟ್, ಇದು ಎಕ್ಸ್ಪೆಂಡಿಚರ್. ನಾವು ಈ ಒಂದು ಪಾಯಿಂಟ್ ಇದೆ ನೋಡಿ, ಇದನ್ನ ಎಕ್ಸ್ಪೆಂಡಿಚರ್, ಜನರ ಖರ್ಚು ಎಷ್ಟು, ಇದನ್ನ ಕಲೀಲಿಕ್ಕೆ ನಮ್ಗೆ ತುಂಬಾ ಅಗತ್ಯ. So students, now what are we studying? Now we are studying when the price of the goods increases. Okay, only this possibility we are studying. ಇದೊಂದು
ಅಂದ್ರೆ ಒಂದು ವಸ್ತುವಿನ ಆ ಎಕ್ಸಾಂಪಲ್ ಅಲ್ಲಿ ನಾನು ಕೋಕೋನಟ್ ಅಂತ ಹೇಳಿದ್ದೇನೆ, ಅಂದ್ರೆ ನಮ್ಮ ತೆಂಗಿನಕಾಯಿ ಬಗ್ಗೆ ಹೇಳಿದ್ದೇನೆ. ಈಗ ತೆಂಗಿನಕಾಯಿನ ಬೆಲೆ ಜಾಸ್ತಿ ಆದಾಗ ತನ್ನಷ್ಟಕ್ಕೆ ಡಿಮಾಂಡ್ ಕಡಿಮೆ ಆಗುತ್ತದೆ. ಓಕೆ, ಈಗ ಬೆಲೆ ಜಾಸ್ತಿ ಆಗುವುದು, ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗುವುದು. ಇದರಿಂದ ಎಕ್ಸ್ಪೆಂಡಿಚರ್ ಹೇಗೆ ಚೇಂಜ್ ಆಗ್ತದೆ, ಜನರ ಖರ್ಚು ಯಾವ ರೀತಿಯಲ್ಲಿ ಚೇಂಜ್ ಆಗ್ತದೆ, ಇದನ್ನ ನಾವು ಇಲ್ಲಿ ಕಲಿತಾ ಇದ್ದೇವೆ. ಸೊ ಸ್ಟೂಡೆಂಟ್ಸ್, ದಿಸ್ ಕ್ವೆಶ್ಚನ್ normally comes for 2 marks. So you must remember, write about 2 marks things about 2 marks. Okay, so expenditure ಹೇಗೆ ಚೇಂಜ್ ಆಗ್ತದೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತದಾ ಕಡಿಮೆ ಆಗುತ್ತದಾ ಎಂಬುದನ್ನ ನಾವೀಗ ಕಲಿತೇವೆ. ಸೊ ಏನಾಗಿದೆ, ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ, ಅದರ ಡಿಮಾಂಡ್ ಕಡಿಮೆ ಆಗಿದೆ. ಆದ್ರೆ ಡಿಮಾಂಡ್ ಸೇಮ್ ರೇಟ್ ಅಲ್ಲಿ ಇನ್ಕ್ರೀಸ್ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಪ್ರೈಸ್ 10% ಇನ್ಕ್ರೀಸ್ ಆದ್ರೆ ಡಿಮಾಂಡ್ 10% ಕಡಿಮೆ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಓಕೆ, ಇದು 5% ಆಗ್ಬಹುದು, 11% ಆಗ್ಬಹುದು. ಓಕೆ, ಸೊ ರೇಟ್ ಆಫ್ ಚೇಂಜ್ ಇನ್ ಪ್ರೈಸ್ ಇಸ್ 10%, ಡಿಮಾಂಡ್ ಕ್ಯಾನ್ ಚೇಂಜ್ ಡಿಫ್ರೆಂಟ್ಲಿ. ಸೊ ಯಾವ ರೀತಿ ನಾವು ಸ್ಟಡಿ ಮಾಡ್ತೇವೆ ಇದನ್ನ ಇಲ್ಲಿ ನೋಡು. ಸೊ now students, you understand this topic, you will understand this clearly. We are only looking at quantity demanded. Okay, quantity demand idanna ನೆನಪಿನಲ್ಲಿ ಇಡುವುದು. Okay, if the percentage decrease in quantity demanded, ಅಂದ್ರೆ ಪ್ರೈಸ್ ಜಾಸ್ತಿ ಆದಾಗ ತಮ್ಮಷ್ಟಕ್ಕೆ ಡಿಮಾಂಡ್ ಕಡಿಮೆ ಆಗುತ್ತೆ ಅಲ್ವಾ, percentage decrease. Now if the percentage decrease in quantity demanded, so here we will write, so quantity demanded QD ಅಂತ ಬರೀತೇವೆ, ಪ್ರೈಸ್. ಓಕೆ, ಇಲ್ಲಿ ಏನಾಗಿದೆ, ಪ್ರೈಸ್ ಜಾಸ್ತಿ ಆಗಿದೆ, ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗ್ತದೆ. ಈಗ ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತೇವೆ, ಇಫ್ ದ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಮೋರ್, ಅಂದ್ರೆ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ 10% ಇರಲಿ, ಈಸ್ ಮೋರ್ ದನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಪ್ರೈಸ್. ಪ್ರೈಸ್ ಕೇವಲ 5% ಇನ್ಕ್ರೀಸ್ ಆಗಿದೆ, ಆದ್ರೆ percentage demanded in the quantity demanded, percentage decrease in quantity demanded is 10%. Then expenditure on the goods will go down. Expenditure kadime agtade, expenditure will go down. How is it? Because price has increased only 5%, but the quantity demanded has decreased 10%. When price has increased 5%, quantity demanded decreased by 10%. In that case what happens, ಜನರು ಆ ಡಿಮಾಂಡ್ ಮಾಡೋ ಕ್ವಾಂಟಿಟಿಯನ್ನ ಡಿಮಾಂಡ್ ಮಾಡುವುದು ಕಡಿಮೆ ಮಾಡಿದ್ದಾರೆ ತಮ್ಮಷ್ಟಕ್ಕೆ. ಆವಾಗ ಆ ಜನರಿಗೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತದೆ. ಎಕ್ಸ್ಪೆಂಡಿಚರ್ ವಿಲ್ ಬಿ ವೆರಿ ವೆರಿ ಲೆಸ್. ಇಸ್ ಇಟ್ ಕ್ಲಿಯರ್? ಎಕ್ಸ್ಪೆಂಡಿಚರ್, ಸೊ ಎಕ್ಸ್ಪೆಂಡಿಚರ್ ವಿಲ್ ಗೋ ಡೌನ್. ನೌ ಸೆಕೆಂಡ್ ಪಾಸಿಬಿಲಿಟಿ ಏನಾಗ್ತದೆ ಇಲ್ಲಿ ನೋಡಿ, percentage decrease in quantity demanded, ಇಲ್ಲಿ ಮೋರ್ ಅಂತ ಇದೆ ಅಲ್ವಾ, ನೆಕ್ಸ್ಟ್ ಅಲ್ಲಿ ಲೆಸ್ ಅಂತ ಹೇಳ್ತೇವೆ. ಲೆಸ್ ಅಂದ್ರೆ ಪರ್ಸೆಂಟೇಜ್ ಡಿಕ್ರೀಸ್, ಕ್ವಾಂಟಿಟಿ, ಇಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಇದೆ ಮತ್ತೆ ಪ್ರೈಸ್ ಇದೆ. ಓಕೆ, ನೌ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಲೆಸ್. ನೆಕ್ಸ್ಟ್ ಪಾಸಿಬಿಲಿಟಿ ಅಲ್ಲಿ ಏನಂದ್ರೆ, ನೆಕ್ಸ್ಟ್ ಅಲ್ಲಿ percentage decrease in quantity demanded, let's say it is also 10%, is less than the percentage increase in price. Percentage increase was 15%. Okay, price percentage increase in price was 15%, but quantity demanded decrease is only 10%. Then what happens? You see, price ಜಾಸ್ತಿ ಆಗಿದೆ ಆದ್ರೆ ಡಿಮಾಂಡ್ ಅಷ್ಟು ಕಡಿಮೆ ಆಗಿಲ್ಲ, 10% ಮಾತ್ರ ಕಡಿಮೆ ಆಗಿದೆ. ಆವಾಗ expenditure will increase. In that case expenditure will increase. ಇಲ್ಲಿ expenditure ಕಡಿಮೆ ಆಯ್ತಲ್ಲ, ಇಲ್ಲಿ expenditure ಜಾಸ್ತಿ ಆಗುತ್ತದೆ. Why? Because quantity demanded has not decreased so much. See, if percentage decrease in quantity demanded is less than the percentage increase in price, so
price percentage increase in price. So let's say again, I will tell you price has increased by 15%, but the price has increased by 15%, but the percentage decrease in quantity demanded, percentage decrease in quantity demanded is less, let's say 10%. If it is less, then our expenditure will increase. Expenditure ಜಾಸ್ತಿ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್ ಅಷ್ಟು ಕಡಿಮೆ ಆಗಿಲ್ಲ, ಬೆಲೆ ಜಾಸ್ತಿ ಆಗಿದೆ. ಓಕೆ, ಬೆಲೆ ಜಾಸ್ತಿ ಆಗಿದೆ. ಸೊ ಬೆಲೆ ಜಾಸ್ತಿ ಇದ್ದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ, ಬೆಲೆ ಕಡಿಮೆ ಇದ್ದಾಗ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಇರುತ್ತದೆ. ಓಕೆ, and the next possibility. Okay, next ಏನಿರ್ತದೆ, ಈಗ increase decrease ನಾವು ಮಾಡಿದ್ದೇವೆ. ಈಗ percentage increase in price, let's say 10%, and percentage decrease in quantity demanded is the same 10%. ಹೀಗಿರುವಾಗ expenditure will neither increase nor decrease. Okay, percentage increase in price is same as percentage decrease in quantity demanded, then the expenditure will remain same. Expenditure will remain same. Okay, so here you look, if the percentage decrease in quantity demanded is equal to percentage increase in price, then the expenditure on the goods will remain same. Expenditure change agala. So these are the 3 points you have to remember in expenditure and elasticity. So students, remember, idu sentences nimge ನೆನಪಿಡ್ಲಿಕ್ಕೆ ಒಂದು ಕ್ಲೂ ಏನಂದ್ರೆ, ಯಾವತ್ತೂ ಕೂಡ ಪ್ರೈಸ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡೆಡ್ ಕಡಿಮೆ ಆಗೋದು ಅಲ್ವಾ. Therefore, if the percentage decrease in quantity demanded and the percentage increase in price, now ನೆನಪಿಡಬೇಕು, percentage decrease in quantity demanded and a percentage increase in price. Now, only thing you have to remember is when quantity demanded is more, percentage decrease in quantity demanded is more, then the expenditure will go down. Now, if the percentage decrease in quantity demanded, if percentage decrease in quantity demanded is less than the percentage increase in price, then the expenditure will increase. Why? Because price has increased, but the quantity demanded has not decreased so much. It is less. Percentage decrease in quantity demanded is less. Therefore, expenditure also will be less. And the third one is easy, where we have to remember percentage decrease in quantity demanded, decrease andre kadime agudu, quantity demanded kadime agide, adre percentage increase in price, price ಜಾಸ್ತಿ ಆಗಿದೆ, ಆದ್ರೆ ಒಂದೇ ಲೆಕ್ಕದಲ್ಲಿ ಒಂದೇ ಪ್ರಮಾಣದಲ್ಲಿ ಅದು ಜಾಸ್ತಿ ಆಗಿದೆ. ಪ್ರೈಸ್ 10% ಜಾಸ್ತಿ ಆದ್ರೆ ಕ್ವಾಂಟಿಟಿ ಡಿಮಾಂಡೆಡ್ 10% ಕಡಿಮೆ ಆಗಿದೆ. ಹೀಗಿರುವಾಗ ನಮ್ಮ expenditure will remain the same. Expenditure on the goods will remain the same. Expenditure will never change. Okay, students. So this was one topic on elasticity of demand and expenditure. We will go to a next small topic and one of the last topics, and that is called as rectangular hyperbola. Okay, rectangular hyperbola. Rectangle ಅಂದ್ರೆ ಈ ತರ shape, rectangle. Okay, rectangle. ಇಲ್ಲಿ ನೀವು ನೋಡ್ತಿರಲ್ಲ, ಇಲ್ಲಿ ಎರಡು rectangle ಇದೆ, rectangle. And one rectangle is OY1 PX1. Okay, so this is one rectangle. And another rectangle is OY2 QX2. This is another rectangle. Okay, OY2 QX2. Okay, so this graph has to be remembered. So this is on y-axis. Y-axis we have y1,
y2. X-axis we have quantity x1, x2. This is the rectangular hyperbola kind of demand curve. Rectangular hyperbola shape in a demand curve illide. Matte we have 2 points on the demand curve P and Q, and this rectangular hyperbola is given by the formula xy is equal to c. So with this, you remember this, students, and then you remember the formula, because this is also a small 2 marks questions which can be asked. Now, the equation for the rectangular hyperbola is xy is equal to c. Xy is equal to c, and that is given here. You see, xy is equal to c. Xy is equal to c. This is the equation for the rectangular hyperbola. Now, what is this x, what is this y, and what is this c? Now, x and y are two variables. Two variables. Now, what meaning of two variables? Variables means two parts. Two parts. So in the graph, we have price and quantity, isn't it? In the y-axis, I will draw this. In the y-axis, we are measuring price, and in the x-axis, we are measuring quantity. So these are the two variables. These are the two variables. So price and quantity. So xy is equal to c. Now what is c? C is a constant. It is a constant, mathematical constant. Constant andre fixed agiruvanta ondu number. Now this xy is equal to c. This will give us a curve called as rectangular hyperbola. That's why, students, xy is equal to c. If you remember this is the equation for the curve. This is the equation for this curve. Xy is equal to c. This curve has come from two variables, that is price and quantity demanded. Quantity demanded. Okay, quantity demanded. Okay, quantity demanded. Now, there are 2 points on the demand curve, that is P and Q, as we have told. There are 2 points, P and Q. And now we see two rectangles, as I told you, O y1 P x1 and O y2 Q x2. For any 2 points P and Q on the curve, the areas of the two rectangles OY1 PX1 and OY2 QX2 are same and equal to C. Okay, are same. So for any, if you see in the graph, for any 2 points P and Q on the rectangular hyperbola, okay, on this demand curve, we get two rectangles, that is OY1 PX1. So this is a rectangular hyperbola. This is one rectangle, and another rectangle OY2 QX2. This is another rectangle. So for any 2 points on the demand curve P and Q, the two rectangles OY1 PX1 and OY2 PQX2, these two are equal. These two rectangles are there, no? These two rectangles, they are equal. And what is their measure? Their measure is C. Okay, their measure is C. So this much you remember, students. First of all, you remember the graph. On this graph, we have y-axis, x-axis, y2, y1, x1, x2, and there is a rectangular hyperbola, this curve. And this curve, there are 2 points on this curve, P and Q. This curve is measured by the formula x, y, two variables is equal to C, where x and y are two variables, and in this
and in this formula, ಈ ಫಾರ್ಮುಲಾದಲ್ಲಿ x ಅಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್, y ಅಂದ್ರೆ ಪ್ರೈಸ್, ಅಂದ್ರೆ ಮತ್ತೆ ಇದ್ರ ವ್ಯಾಲ್ಯೂ ಸಿ ಅಂದ್ರೆ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ಅಂದ್ರೆ ಏನು? ಇಲ್ಲಿ ಎರಡು ರೆಕ್ಟಾಂಗಲ್ಸ್ ಇದೆ ನೋಡಿ, OY1 PX1 ಮತ್ತೆ OY2 QX2. ಈ ಎರಡು ರೆಕ್ಟಾಂಗಲ್ ಇದು ಸೇಮ್ ಆಗಿದೆ ಮತ್ತೆ ಇದರ ವ್ಯಾಲ್ಯೂ is equal to C. Value is equal to C. That's why we get the rectangular hyperbola with the equation xy is equal to C. Kindly remember this, students. This is a just 2 marks questions. For any 2 point P and Q on the curve, the areas of the two rectangles OY1 PX1 and OY2 PQX2 are same and equal to C. Okay, students. So with this, we will end this class. All the best, and watch the next video on economics. So that will be the last, and in that video, we will be working out an assignment and a project-oriented questions which will come for you. All the best, students.